ಸೇಮ್ ಅವಾಗಲೇ ನಾವು ಯಾವ್ದು ಬರೆದಿದ್ದೀವೋ ಅದನ್ನೇ ಇವಾಗ ನಿಮ್ಗೆ ಡಿಫ್ರೆನ್ಸ್ ಗೊತ್ತಾಗುತ್ತೆ. ಫಸ್ಟ್ ಏನ್ ಬರೀಬೇಕಪ್ಪ ಅಂದ್ರೆ ಕ್ಲಾಸ್. ವಾಟ್ ಇಸ್ ದ ಕ್ಲಾಸ್ ನೇಮ್? ರೆಕ್ಟಾಂಗಲ್. ಓಪನಿಂಗ್ ಬ್ರೇಸ್, private int length comma breadth semicolon. Next, public one is the void get data function symbol. ಇನ್ನೊಂದು ಬಂದು void display function symbol closing brace semicolon. ನೋಡ್ರಿ ಇಲ್ಲಿ ಅವಾಗ ನಾವು ಇಲ್ಲಿ ಏನ್ ಮಾಡಿದ್ವಿ ಅಂದ್ರೆ ಈ ಫಂಕ್ಷನ್ಸ್ ನ ಇಲ್ಲೇ ಡಿಫೈನ್ ಮಾಡಿಬಿಟ್ಟಿದ್ವಿ ಒಳಗಡೆನೆ, ಹೌದಾ? ಬಟ್ ಈಗ ಏನ್ ಮಾಡಿದ್ವಿ ಅಂದ್ರೆ ಮೆಂಬರ್ ಫಂಕ್ಷನ್ಸ್ ನ ಡಿಕ್ಲರೇಷನ್ ಮಾಡ್ಕೊಂಡಿದೀವಿ. ಅಲ್ಲಿ ಈ ಎರಡೂ ಮೆಂಬರ್ ಫಂಕ್ಷನ್ಸ್ ನ ಔಟ್ಸೈಡ್ ದ ಕ್ಲಾಸ್, ಈ ಕ್ಲಾಸ್ ಗೆ ಔಟ್ಸೈಡ್ ಇಲ್ಲಿ ಏನ್ ಮಾಡ್ಬೇಕಂದ್ರೆ ಇವಾಗ ಡಿಫೈನ್ ಮಾಡ್ಬೇಕು ನಾವು. ಅವಾಗ್ಲೇ ಇನ್ಸೈಡ್ ದ ಕ್ಲಾಸ್ ಡಿಫೈನ್ ಮಾಡ್ಕೊಂಡಿದ್ವಿ, ಇವಾಗ ಔಟ್ಸೈಡ್ ದ ಕ್ಲಾಸ್ ಡಿಫೈನ್ ಮಾಡಬೇಕು. ಔಟ್ಸೈಡ್ ದ ಕ್ಲಾಸ್ ಡಿಫೈನ್ ಮಾಡ್ಬೇಕಂದ್ರೆ ಫಸ್ಟ್ ರಿಟರ್ನ್ ಟೈಪ್ void. What is the class name? Rectangle. Rectangle. Scope resolution operator. What is the function name? Get data. Function name ಬರ್ಕೊಂಡಿದೀವಿ. ಯಾವುದನ್ನ ತಗೋಬೇಕು ಡೇಟಾನ ಅಂದ್ರೆ cin, one is the length, another one is the breadth, closing brace. ಒಂದು ಫಂಕ್ಷನ್ ನ ಔಟ್ಸೈಡ್ ದ ಕ್ಲಾಸ್ ಡಿಫೈನ್ ಮಾಡಿದ್ವಿ. ಸೇಮ್ ಇದೇ ತರನೇ ಇನ್ನೊಂದು ಫಂಕ್ಷನ್ ನ ಔಟ್ಸೈಡ್ ದ ಕ್ಲಾಸ್ ಡಿಫೈನ್ ಮಾಡಬೇಕು. ಫಸ್ಟ್ void. ನೆಕ್ಸ್ಟ್ ವಾಟ್ ಇಸ್ ದ ಕ್ಲಾಸ್ ನೇಮ್? rectangle. Rectangle. Scope resolution operator. What is the function name? Display. Function name ಏನು ತಗೊಂಡಿದೀವಿ? Display. ಓಪನಿಂಗ್ ಬ್ರೇಸ್. ಈಗ ಡಿಸ್ಪ್ಲೇ ಮಾಡಬೇಕು. ಡಿಸ್ಪ್ಲೇ ಮಾಡಬೇಕಂದ್ರೆ ಸಿ ಔಟ್ ಲೆಂತ್ ಇಸ್ ಈಕ್ವಲ್ಸ್ ಟು ಎಲ್. ಅದೇ ತರನೇ ಇಲ್ಲಿ ಕಾಣಿಸಲ್ಲ ಕೆಳಗಡೆ ಬರೀತೀವಿ ನೋಡಿ. ಬ್ರೆಡ್ತ್ ಇಸ್ ಈಕ್ವಲ್ಸ್ ಟು ಬಿ ಸೆಮಿಕೋಲನ್ ಕ್ಲೋಸಿಂಗ್ ಬ್ರೇಸ್. ಒಂದು ಫಂಕ್ಷನ್ ಇಲ್ಲಿ ಔಟ್ಸೈಡ್ ದ ಕ್ಲಾಸ್ ಡಿಫೈನ್ ಮಾಡಿದೀವಿ, ಅದೇ ತರ ಇನ್ನೊಂದು ಫಂಕ್ಷನ್ ಕೂಡ ಏನ್ ಮಾಡಿದೀವಿ? ಔಟ್ಸೈಡ್ ದ ಕ್ಲಾಸ್ ಡಿಫೈನ್ ಮಾಡಿದೀವಿ. ಇನ್ಸೈಡ್ ಔಟ್ಸೈಡ್ ನಿಮ್ಗೆ ಹೆಂಗ್ ಗೊತ್ತಾಗುತ್ತಂದ್ರೆ ನೋಡ್ರಿ, ಓಪನಿಂಗ್ ಬ್ರೇಸ್ ಕ್ಲೋಸಿಂಗ್ ಬ್ರೇಸ್ ಸೆಮಿಕೋಲನ್ ಆಗಿದೆ ಅಂತಂದ್ರೆ ಇಲ್ಲಿ ಕ್ಲಾಸ್ ಎಂಡ್ ಆಯ್ತು. ಈ ಫಂಕ್ಷನ್ಸ್ ನ ಔಟ್ಸೈಡ್ ದ ಕ್ಲಾಸ್ ಏನ್ ಮಾಡಿದ್ವಿ ಅಂದ್ರೆ ಡಿಫೈನ್ ಮಾಡಿದ್ವಿ. ನೆಕ್ಸ್ಟ್ ಮೈನ್ ಫಂಕ್ಷನ್ ಬರೀಬೇಕು. void main, ಓಪನಿಂಗ್ ಬ್ರೇಸ್, rectangle or dot get data. ಅವಾಗಲೇ ಏನು ಬರೆದಿದ್ರು? ಸೇಮ್ r dot get data. next r dot display function symbol closing brace. This is an example for defining the member function outside the class. Defining the member function outside the class. ಹೆಂಗ್ ಸರ್ ಗೊತ್ತಾಗುತ್ತೆ ನಿಮ್ಗೆ ಔಟ್ಸೈಡ್ ದ ಕ್ಲಾಸ್? ಇದು ಕ್ಲಾಸ್ ಡಿಕ್ಲರೇಷನ್. ಕ್ಲಾಸ್, ವಾಟ್ ಇಸ್ ದ ಕ್ಲಾಸ್ ನೇಮ್? ರೆಕ್ಟಾಂಗಲ್. ಓಪನಿಂಗ್ ಬ್ರೇಸ್. ಪ್ರೈವೇಟ್ ಅಲ್ಲಿ ಏನ್ ತಗೊಂಡಿದ್ವಿ? ಎರಡು ವೇರಿಯೇಬಲ್ ತಗೊಂಡಿದ್ವಿ ಡೇಟಾ ಮೆಂಬರ್ಸ್ ನ, ಒಂದು ಲೆಂತ್ ಇನ್ನೊಂದು ಬ್ರೆಡ್ತ್. ಪಬ್ಲಿಕ್ ಅಲ್ಲಿ ಎರಡು ಮೆಂಬರ್ ಫಂಕ್ಷನ್ಸ್ ನ ಬರ್ಕೊಂಡಿದೀವಿ. void get data, void display, closing brace, semicolon. ಇವೆರಡೂ ಫಂಕ್ಷನ್ಸ್ ಇವಾಗ ಔಟ್ಸೈಡ್ ದ ಕ್ಲಾಸ್ ಡಿಫೈನ್ ಮಾಡಬೇಕು. ಔಟ್ಸೈಡ್ ದ ಕ್ಲಾಸ್ ಡಿಫೈನ್ ಮಾಡಬೇಕಂದ್ರೆ ಫಸ್ಟ್ ಇದರ ಮುಂದ್ಗಡೆ ಇರೋ ಡೇಟಾ ಟೈಪ್ ಬರ್ಕೋಬೇಕು, void. next what is the class name? rectangle. scope resolution operator ಎರಡು ಡಾಟ್ಸ್ ಇಟ್ರೆಗನ ಅದನ್ನ scope resolution operator ಅಂತ ಕರೀತೀವಿ. next what is the function name? get data. ಈಗ ಲೆಂತ್ ಮತ್ತೆ ಬ್ರೆಡ್ತ್ ಏನ್ ಮಾಡಬೇಕು? ನಾವು ರೀಡ್ ಮಾಡಬೇಕು. ರೀಡ್ ಮಾಡೋದಕ್ಕೆ ಯಾವ್ದನ್ನ ಯೂಸ್ ಮಾಡ್ತಿದ್ವಿ? cin ಲೆಂತ್ ಬ್ರೆಡ್ತ್ ಕ್ಲೋಸಿಂಗ್ ಬ್ರೇಸ್. ಒಂದು ಫಂಕ್ಷನ್ ಡಿಫೈನ್ ಮಾಡಿದ್ವಿ, ಅದೇ ತರ ಇನ್ನೊಂದು ಫಂಕ್ಷನ್ ಕೂಡ ಡಿಫೈನ್ ಮಾಡಬೇಕು. void. What is the class name? Rectangle. Scope resolution operator. What is the function name? Display. Opening brace, cout. Length is equals to L. Breadth is equals to B. Closing brace. ಅಲ್ಲಿಗೆ ಎರಡು ಫಂಕ್ಷನ್ಸ್ ನ ಔಟ್ಸೈಡ್ ದ ಕ್ಲಾಸ್ ಏನ್ ಮಾಡಿದೀವಿ? ಈಗ ಡಿಫೈನ್ ಮಾಡಿದೀವಿ, ಹೌದಾ? ನೆಕ್ಸ್ಟ್ ಅದಾದ್ಮೇಲೆ ಕಾಮನ್ ಆಗಿ ಮೇನ್ ಫಂಕ್ಷನ್
void main, opening brace, rectangle or dot get data, or dot display, closing brace. This is an example for defining the member function outside the class. Defining the member function outside the class. ಅರ್ಥ ಆಗ್ತಾ ಇದೆಯಾ? ಅವಾಗಲೇ ಇನ್ಸೈಡ್ ದ ಕ್ಲಾಸೇ ನಾವೆಲ್ಲ ಇದು ಬರ್ದಿದ್ವಿ. ಇದನ್ನು ಮತ್ತೆ ಇದನ್ನ ಕ್ಲಾಸ್ ಒಳಗಡೆ ಬರ್ಕೊಂಡಿದ್ವಿ. ಇವಾಗ ಔಟ್ಸೈಡ್ ದ ಕ್ಲಾಸ್ ಡಿಫೈನ್ ಮಾಡ್ತಾ ಇದೀವಿ. ವೆರಿ ವೆರಿ ಇಂಪಾರ್ಟೆಂಟ್ ಕೇಳ್ತಾ ಇರ್ತಾನೆ. ಅರ್ಥ ಆಯ್ತಾ? ನೆಕ್ಸ್ಟ್, ವಾಟ್ ಆರ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಮೆಂಬರ್ ಫಂಕ್ಷನ್? ಹೆಡ್ಡಿಂಗ್ ಮೆಂಬರ್ ಫಂಕ್ಷನ್ ತಾನೆ, ಅದನ್ನು ಕೂಡ 5 ಮಾರ್ಕ್ ಕ್ವೆಶ್ಚನ್ ಕೇಳ್ತಾನೆ. ವಾಟ್ ಆರ್ ಮೆಂಬರ್ ಫಂಕ್ಷನ್ಸ್? ರೈಟ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಮೆಂಬರ್ ಫಂಕ್ಷನ್. ದ ಫಂಕ್ಷನ್ಸ್ which are declared as members of class are called member functions. ಹೌದಾ? ಯಾವ ಫಂಕ್ಷನ್ಸ್ ಅನ್ನ ನಾವು ಮೆಂಬರ್ಸ್ ಆಗಿ ಡಿಕ್ಲರೇಷನ್ ಮಾಡ್ತೀವೋ ಕ್ಲಾಸ್ ಅಲ್ಲಿ, ಆ ಒಂದು ಫಂಕ್ಷನ್ಸ್ ಅನ್ನ ನಾವೇನಂತ ಕರಿತೀವಿ? ಮೆಂಬರ್ ಫಂಕ್ಷನ್ಸ್. ದ ಫಂಕ್ಷನ್ಸ್ which are declared as a members of class. ಯಾವ ಫಂಕ್ಷನ್ಸ್ ಅನ್ನ ನೀವು ಡಿಕ್ಲರೇಷನ್ ಮಾಡ್ತಿರೋ ಮೆಂಬರ್ಸ್ ಆಗಿ, ಆ ಮೆಂಬರ್ಸ್ ಅನ್ನ ನಾವೇನಂತ ಕರಿತೀವಿ ಅಂದ್ರೆ ಮೆಂಬರ್ ಫಂಕ್ಷನ್ಸ್. What are the characteristics of member function? First one, the data type and number of arguments. ಇಲ್ಲಿ ಬರೀತೀವಿ, ಒಂದೊಂದ್ಸಲ ಬರೆಯಲ್ಲ. The data type and number of arguments in declared in member function must be same as the data type and member data in class definition. ಅಂದ್ರೆ ಫಂಕ್ಷನ್ ಅಲ್ಲಿ ನೀವು ಏನು ಡೇಟಾ ಟೈಪ್ ಎಷ್ಟು ಆರ್ಗ್ಯುಮೆಂಟ್ಸ್ ನ ತಗೊಂಡಿದ್ದೀರೋ ಅದೇ ಡೇಟಾ ಟೈಪ್ ಮತ್ತೆ ಅದೇ ನಂಬರ್ ಆಫ್ ಆರ್ಗ್ಯುಮೆಂಟ್ಸ್ ಕೂಡ ಇರಬೇಕು. ಎಲ್ಲಿ ಅಂದ್ರೆ ಕ್ಲಾಸ್ ಡೆಫಿನೇಷನ್ ಅಲ್ಲಿ. ದಟ್ ಇಸ್ ದ ಫಸ್ಟ್ ಒನ್. ನೀವು ಇಲ್ಲಿ ಯಾವ ಡೇಟಾ ಟೈಪ್ ಯೂಸ್ ಮಾಡಿದಿರೋ ಡಿಫೈನ್ ಮಾಡೋಕು ಅದೇ ಡೇಟಾ ಟೈಪ್ ಇರಬೇಕು. ಎಷ್ಟು ನಂಬರ್ ಆಫ್ ಆರ್ಗ್ಯುಮೆಂಟ್ಸ್ ಯೂಸ್ ಮಾಡ್ತಿರೋ ಅಷ್ಟೇ ನಂಬರ್ ಆಫ್ ಆರ್ಗ್ಯುಮೆಂಟ್ಸ್ ಡಿಫೈನ್ ಮಾಡೋ ಕೂಡ ಇರಬೇಕು ಅಂತ ಹೇಳ್ತೀವಿ ನಾವು ಮೆಂಬರ್ ಫಂಕ್ಷನ್ ಅಲ್ಲಿ. ದ ಡೇಟಾ ಟೈಪ್ ಅಂಡ್ ನಂಬರ್ ಆಫ್ ಆರ್ಗ್ಯುಮೆಂಟ್ಸ್ ಇನ್ ಮೆಂಬರ್ ಫಂಕ್ಷನ್ ಮಸ್ಟ್ ಬಿ ಸೇಮ್ ಆಸ್ ದ ಡೇಟಾ ಟೈಪ್ ಅಂಡ್ ಮೆಂಬರ್ ಡೇಟಾ ಇನ್ ಕ್ಲಾಸ್ ಡೆಫಿನೇಷನ್. ನೀವು ಏನು ಡೇಟಾ ಟೈಪ್ ಎಷ್ಟು ನಂಬರ್ ಆಫ್ ಆರ್ಗ್ಯುಮೆಂಟ್ಸ್ ತಗೊಂತೀರೋ ಅದೇ ಡೇಟಾ ಟೈಪ್ ಅಷ್ಟೇ ನಂಬರ್ ಆಫ್ ಆರ್ಗ್ಯುಮೆಂಟ್ಸ್ ಕೂಡ ಕ್ಲಾಸ್ ನ ಡಿಫೈನ್ ಮಾಡುವಾಗ ಅಷ್ಟೇ ಇರಬೇಕು. ದಟ್ ಇಸ್ ದ ಫಸ್ಟ್ ಒನ್. ಯಾವ ಡೇಟಾ ಟೈಪ್ ಎಷ್ಟು ನಂಬರ್ ಆಫ್ ಆರ್ಗ್ಯುಮೆಂಟ್ಸ್ ನ ನೀವು ಮೆಂಬರ್ ಫಂಕ್ಷನ್ ಅಲ್ಲಿ ಯೂಸ್ ಮಾಡ್ಕೊಂತೀರೋ ಅಷ್ಟೇ ನಂಬರ್ ಆಫ್ ಆರ್ಗ್ಯುಮೆಂಟ್ಸ್ ಮತ್ತೆ ಅದೇ ಡೇಟಾ ಟೈಪ್ ನೇ ಡಿಫೈನ್ ಮಾಡುವ ಕೂಡ ಇರಬೇಕು ಅಂತ ಹೇಳ್ತಾವ ನಾವು. ಡಿಕ್ಲರೇಷನ್ ಡೆಫಿನೇಷನ್ ಬೇರೆ ತಾನೆ. ಮೆಂಬರ್ ಫಂಕ್ಷನ್ಸ್ ಅಲ್ಲಿ ಯಾವ ಡೇಟಾ ಟೈಪ್ ಮತ್ತೆ ಎಷ್ಟು ನಂಬರ್ ಆಫ್ ಆರ್ಗ್ಯುಮೆಂಟ್ಸ್ ನ ಯೂಸ್ ಮಾಡ್ತಿರೋ ಡಿಕ್ಲರೇಷನ್ ಮಾಡ್ಕೊಂಡಿರ್ತಿರೋ ಅಷ್ಟೇ ನಂಬರ್ ಆಫ್ ಆರ್ಗ್ಯುಮೆಂಟ್ಸ್ ಅದೇ ಡೇಟಾ ಟೈಪ್ ನೀವು ಕ್ಲಾಸ್ ನ ಡಿಫೈನ್ ಮಾಡುವ ಕೂಡ ಅದೇ ಇರಬೇಕು. ದಟ್ ಇಸ್ ದ ಫಸ್ಟ್ ಒನ್. ನೆಕ್ಸ್ಟ್, ಸೆಕೆಂಡ್ ಕ್ಯಾರೆಕ್ಟರಿಸ್ಟಿಕ್ ಫೀಚರ್ ಈಸ್ ದ ಸ್ಕೋಪ್ ರೆಸಲ್ಯೂಷನ್ ಆಪರೇಟರ್ ಐಡೆಂಟಿಫೈ ದ ಫಂಕ್ಷನ್ ಆಸ್ ಎ ಮೆಂಬರ್ ಆಫ್ ಕ್ಲಾಸ್. ಈ ಸ್ಕೋಪ್ ರೆಸಲ್ಯೂಷನ್ ಆಪರೇಟರ್ ಏನ್ ಮಾಡ್ತದೆ ಅಂದ್ರೆ ಐಡೆಂಟಿಫಿಕೇಶನ್ ಮಾಡ್ತದೆ ದಿಸ್ ಫಂಕ್ಷನ್ ಆಸ್ ಎ ಮೆಂಬರ್ ಆಫ್ ಕ್ಲಾಸ್. ಈ ಫಂಕ್ಷನ್ ಮೆಂಬರ್ ಆಗಿರಬೇಕು ಎಲ್ಲಿ ಇದ್ರೆ ಕ್ಲಾಸ್ ಅಲ್ಲಿ. ದ ಸ್ಕೋಪ್ ರೆಸಲ್ಯೂಷನ್ ಆಪರೇಟರ್ ಐಡೆಂಟಿಫೈ ದ ಫಂಕ್ಷನ್ ಆಸ್ ಎ ಮೆಂಬರ್ ಆಫ್ ಕ್ಲಾಸ್. ಎಷ್ಟು ಈಸಿ ಆಗಿದೆಯಾ? ಈ ಸ್ಕೋಪ್ ರೆಸಲ್ಯೂಷನ್ ಆಪರೇಟರ್ ಏನ್ ಮಾಡ್ತದೆ? ಐಡೆಂಟಿಫಿಕೇಶನ್ ಮಾಡ್ತದೆ ದಿಸ್ ಫಂಕ್ಷನ್ as a member of class. ಆ ಫಂಕ್ಷನ್ ಏನಾಗಿರಬೇಕು? ಮೆಂಬರ್ ಆಫ್ ಕ್ಲಾಸ್ ಆಗಿರಬೇಕು. ನೆಕ್ಸ್ಟ್, ಮೂರನೇದು, several classes can use the same function name. ಕೆಲವೊಂದು ಕ್ಲಾಸಸ್ ಏನ್ ಮಾಡ್ತಾವ ಅಂದ್ರೆ ಸೇಮ್ ಫಂಕ್ಷನ್ ನೇಮ್ ನ ಯೂಸ್ ಮಾಡ್ತದೆ. ಆತರ ಸೇಮ್ ಫಂಕ್ಷನ್ ನೇಮ್ ನೇ ಜಾಸ್ತಿ ಕ್ಲಾಸಸ್ ಯೂಸ್ ಮಾಡ್ತಾ ಇದ್ರೆ the membership label will resolve their scope. ಮೆಂಬರ್ಶಿಪ್ ಲೇಬಲ್ ಅಂತ ಬರ್ತದೆ. ಆ ಮೆಂಬರ್ಶಿಪ್ ಲೇಬಲ್ ಏನ್ ಮಾಡ್ತದೆ ಅಂದ್ರೆ ಅದರ ಸ್ಕೋಪ್ ನ ಸಾಲ್ವ್ ಮಾಡ್ತದೆ. The several classes can use the same function name. ಜಾಸ್ತಿ ಕ್ಲಾಸಸ್ ಸೇಮ್ ಫಂಕ್ಷನ್ ನೇಮ್ ನ ಯೂಸ್ ಮಾಡ್ತಾ ಇರ್ತವೆ. ಅವಾಗ ಎಲ್ಲಾ ಕ್ಲಾಸಸ್ಗೂ ಸೇಮ್ ಫಂಕ್ಷನ್ ನೇಮ್ ಇದ್ರೆ ನಮಗೆ ಕನ್ಫ್ಯೂಷನ್ ಆಗುತ್ತೆ. ಅದಕ್ಕೆ ಆ ಕನ್ಫ್ಯೂಷನ್ ನ ನಾವು ರಿಸಾಲ್ವ್ ಮಾಡ್ಕೋಬೇಕಂದ್ರೆ ಈ ಮೆಂಬರ್ಶಿಪ್ ಲೇಬಲ್ ನ ಯೂಸ್ ಮಾಡ್ತಾ ಇರ್ತಾರೆ. Several classes can use the same function name. Therefore,
ದ ಮೆಂಬರ್ಶಿಪ್ ಲೇಬಲ್ ವಿಲ್ ರಿಸಾಲ್ವ್ ದೈರ್ ಸ್ಕೋಪ್. ಅದರ ಸ್ಕೋಪ್ ನ ಯಾರು ರಿಸಾಲ್ವ್ ಮಾಡ್ತಾರೆ ಅಂದ್ರೆ ಮೆಂಬರ್ಶಿಪ್ ಲೇಬಲ್ ರಿಸಾಲ್ವ್ ಮಾಡ್ತದೆ. ನೆಕ್ಸ್ಟ್ ಲಾಸ್ಟ್ ಒನ್, ದ ಮೆಂಬರ್ ಫಂಕ್ಷನ್ ಕ್ಯಾನ್ ಆಕ್ಸೆಸ್ ದ ಪ್ರೈವೇಟ್ ಡೇಟಾ ಆಫ್ ಎ ಕ್ಲಾಸ್ ಬಟ್ ದ ನಾನ್ ಮೆಂಬರ್ ಫಂಕ್ಷನ್ ಕೆನಾಟ್ ಆಕ್ಸೆಸ್ ದ ಪ್ರೈವೇಟ್ ಡೇಟಾ ಆಫ್ ಎ ಕ್ಲಾಸ್. ನೋಡ್ರಿ, ಪ್ರೈವೇಟ್ ಅನ್ನೋದನ್ನ ಇನ್ಸೈಡ್ ದ ಕ್ಲಾಸ್ ಮಾತ್ರನೇ ಯೂಸ್ ಮಾಡ್ತಾ ಇದೀವಿ. ಆದ್ರಿಂದನೇ ಈ ಪ್ರೈವೇಟ್ ಡೇಟಾನ ಮೆಂಬರ್ ಫಂಕ್ಷನ್ ಮಾತ್ರ ಆಕ್ಸೆಸ್ ಮಾಡಬಹುದು ಅಷ್ಟೇ. ಈ ಪ್ರೈವೇಟ್ ಡೇಟಾನ ನಾನ್ ಮೆಂಬರ್ ಫಂಕ್ಷನ್ ಅಂದ್ರೆ ಇಲ್ಲಿ ಇದ್ದೇ ಇರೋ ಫಂಕ್ಷನ್ ಯಾವು ಕೂಡ ಇವನ್ನ ಆಕ್ಸೆಸ್ ಮಾಡಕ್ಕಾಗಲ್ಲ. ದ ಮೆಂಬರ್ ಫಂಕ್ಷನ್ಸ್ ಕ್ಯಾನ್ ಆಕ್ಸೆಸ್ ಪ್ರೈವೇಟ್ ಡೇಟಾ ಬಟ್ ದ ನಾನ್ ಮೆಂಬರ್ ಅಂದ್ರೆ ಇಲ್ಲಿ ಫಂಕ್ಷನ್ ಹೆಸರು ಇಲ್ಲದೆ ಇರೋದು ಇನ್ನೊಂದು ಫಂಕ್ಷನ್ ಏನಾದರೂ ಆಗಿದ್ರೆ ಆ ಫಂಕ್ಷನ್ ಈ ಒಂದು ಪ್ರೈವೇಟ್ ಡೇಟಾನ ಆಕ್ಸೆಸ್ ಮಾಡಕ್ಕಾಗಲ್ಲ. ಯಾಕಂದ್ರೆ ದ ಪ್ರೈವೇಟ್ ಆಕ್ಸೆಸ್ ಸ್ಪೆಸಿಫೈಯರ್ಸ್ ಅಲ್ಲಿ ನಾವ್ ಏನ್ ಮಾಡ್ತೀವಿ ಅಂದ್ರೆ ಆ ಡೇಟಾನ ಕ್ಲಾಸ್ ಒಳಗಡೆ ಮಾತ್ರ ಆಕ್ಸೆಸ್ ಮಾಡಬಹುದು, ಔಟ್ಸೈಡ್ ದ ಕ್ಲಾಸ್ ನಾವು ಆಕ್ಸೆಸ್ ಮಾಡಕ್ಕಾಗಲ್ಲ. ಅರ್ಥ ಆಗ್ತಿದೆಯಾ?